ಈಗ ಹೆಂಗೀಗ ಊರಿಗೆ ಇವತ್ತು ಹೋಗೋಣ ನಾಳೆ ಹೋಗೋಣ? ಅಲ್ಲಲೇ ನೀ ಬಂದಿದ್ದು ಎ ಸಿ ಕಾರ್ನ್ಯಾಗ, ಅದು ಏನ್ ಆರಾಮ್ ಮಲ್ಕೊಂಡ್ ಬಂದಿದ್ ಹಿಂದ. ಹಾ, ಒಂದು ಮುಂಜಾನೆ ಎದ್ದಾಗ ನೀನ ಎಲ್ಲ ರೆಡಿ ಮಾಡಿ ಊಟ ಗಿಟ ತಗೊಂಡೋಗಿ ಕೊಟ್ಟಿಯನ ಜ್ಯೋತಿಗೆ ಅನ್ನಂಗ. ಅಯ್ಯೋ ಸುಸ್ತು, ಅಯ್ಯೋ ನಂಗೆ ನಿದ್ದಿನ ಆಗಿಲ್ಲ ಅಂತೇಳಿ ಮಕ್ಕಂಡಿದ್ದು ಹಿಂದ ಆರಾಮ್ ಎ ಸಿ ಹಾಕ್ಯಂಡು. ನಿನಗೆ ಎಲ್ಲಿ ಬಿಸಿಲತ್ತಿತ್ತು ನಿನಗೆ? ಹ್ಞೂನ್ರಿ. ನಿಮಗ ಅದ ನಿಮಗ್ ತೊಂದ್ರೆ. ನಾನು ಆರಾಮಾಗಿ ಇದ್ದು ಬಿಟ್ಟೆ ಅಂದ್ರೆ ನಿಮ್ಗೆ ಬಹಳ ತೊಂದರೆ ಆಗ್ಬಿಡುತ್ತೆ. ಇಷ್ಟ ಆಸ್ತಿ ಎಲ್ಲ ಮಾಡಿಟ್ಟಿರಲ್ಲ, ಏನ್ ಅದು ನನಗೋಸು ಬೇಡ ನಾನು? ಹಾ, ಏನ್ ಒಂದು ಕಾರ್ನ್ಯಾಗ ಮಕ್ಕೊಂಡು ಬಂದಿದ್ದು ತಪ್ಪಾಗ್ಬಿಡ್ತು ನೋಡಿ ನಿಮಗ. ನಾನು ಹಂಗೆ ಹೇಳಲಿಲ್ಲ, ಅನ್ಬೋಸು. ನಮಗೇನು ಮಕ್ಳ ಮರಿನ ಏನಿಲ್ಲ, ಇರವ ಅವು ಒಂದು 3 ಮಕ್ಳು ಅದಾವ ನಾನು. ಅವು ಏನು ಈ ಮನ್ಯಾಗ ಬಂದು ಆ ಕಾರ್ ತಗೊಂಡು ಓಡಾಡಿದ್ದು ನಾನಂತರೂ ನೋಡಿಲ್ಲ. ನೀನು ಒಬ್ಬಕ್ಕೆ ಅನುಭವಿಸ್ಬೇಕಂತ ನಿರ್ಧಾರ ಮಾಡಿಯಾ? ಅನುಭವಿಸು. ನೋಡ್ರಿ, ಅದ ಆ ಸುಖ ನಿಮ್ 3 ಮಂದಿ ಮಕ್ಕಳನ್ನು ಅನ್ಭವಿಸ್ಲಿಲ್ಲಲ್ಲ. ನಾನು ಆರಾಮ ಮಕ್ಕೊಂಡ್ ಬಂದ್ಬಿಟ್ಟ ಆ ಕಾರ್ನಾಗ. ಅದು ನಿಮಗ್ ಬೇಜಾರಾಗಿರೋದು ಅರ್ಥ ಆಗುತ್ತೆ, ನನಗೆ ಅರ್ಥ ಆಗುತ್ತೆ. ಕರ್ಕೊಂಬಂದ್ ಇಟ್ಕೋರಿ ನಿಮ್ ಮಕ್ಕಳನ್ನ ಇದ ಮನ್ಯಾಗನ. ಯಾರು ಬೇಡ ಅಂದ್ರು ಅದ ನಿಮ್ಗೆ ಹೊಟ್ಟೆ ಉಳಿದ ನೀವು ಮಾತಾಡ್ತೀರಿ, ನನಗೆ ಗೊತ್ತೈತಿ. ಏ ಕಾಳಿ, ಏನು ಬೇಡ. ಈಗ ನಿಮ್ಮ ಮಾವಂದ ಐತಲ್ಲ ಕಾರ್, ದೊಡ್ಡ ಕಾರ್, ಅದನ್ನ ತಗೊಂಡು ಹೋಗೋಣ. ಏನ ಇನ್ನೊಂದ್ 2-3 ಕಾರ್ ಅದಾವು, ಅದ್ರಾಗ ಓಡಾಡ್ತಾರ ನಿಮ್ಮ ಮಾವ. ಬಾ ಇವತ್ತ ಹೋಗ್ಬಿಡಣ. ನೋಡು ಪಾರ್ವತಿ, ಆ ಕಾರ್ ನಾ ಕೊಡಲ್ಲ. ಆ ಕಾರ್ ನನಗೆ ಬೇಕು. ನಾ ಫಸ್ಟ್ ದುಡಿದು ತಗೊಂಡಿರೋ ಕಾರ್ ಅದು, ನನಗದು ಬೇಕು. ನಾ ಅದನ್ನ ಕೊಡೋದಿಲ್ಲ. ಜಗ್ಗದ ಮನ್ಯಾಗ ಕಾರ್ ಅಷ್ಟಕ್ಕೂ. ಈಗ ನಿಮ್ಮನ್ನು ಬಿಟ್ಟು ಬರ್ಬೇಕಲ್ಲ ಕಾರ್, ಅಷ್ಟು ದೊಡ್ಡ ಕಾರ್ ಯಾಕೆ ತಗೊಂತೀರಿ? ಈಗ ನಿಮ್ಮನ್ನು ಬಿಟ್ಟು ಬರ್ಬೇಕು ಹೋದಿಲ್ಲ. ನಿನ್ನ ತಮ್ಮಗ ಕಾರ್ ಹೊಡ್ಯಾಕೆ ಬರೋದಿಲ್ಲ, ಸುಮ್ಮನಿರು ನೀನು. ನಾನೆಲ್ಲ ಡ್ರೈವರ್ನ ಕಳಿಸ್ತೀನಿ, ಬಿಟ್ಟು ಬರ್ತಾನ. ಎಲ್ಲಾನು ನಿನ್ನ ಮಕ್ಕಳಿಗೆ ಈಡ್ ಮಾಡಿಡ್ರಿ. ನನಗೇನು ಕೊಡ್ಬೇಡ್ರಿ, ನನಗೇನು ಬೇಕಾಗಿಲ್ಲ. ಏ ಬಾಲ ಕಾಳಿ, ಹೋಗೋಣ. ಹೇಳ್ರಿ, ಯಾವ ಡ್ರೈವರಿಗೆ ಹೇಳ್ತೀರಿ ನೋಡ್ರಿ. ಅಲ್ಲಲ್ಲಿ ಏನು ಹಿಂಗೆ ಹೊಂಟೆಲ್ಲ? ನಂದು ಹೊಟ್ಟಿದೇನು ನೆತ್ತಿದೇನು ಏನು ನೋಡುದಿಲ್ಲನ? ಮನ್ಯಾಗ ಏನ್ರ ಉಣ್ಣಕೈತಿ ತಿನ್ನಕೈತಿ ಏನು ಇಲ್ಲ, ಆಗ ಹೊಂಟೆಲ್ಲ. ಈಗೇನು ಮಧ್ಯಾಹ್ನಕ್ಕೆ ನಾವೇನ್ರ ಅಲ್ಲಿ ಏನಾರ ತಿಂದು ಬಂದಿವನ? ಉಪವಾಸ ಇರ್ಲೇನು ನಾನು ಇಲ್ಲಿ? ಅಕ್ಕ, ಯಾಕೆ ಇಷ್ಟಕ್ಕೊಂದು ಅರ್ಜೆಂಟ್ ಮಾಡಕತ್ತೀರಿ? ಹೋಗೋಣ ಅಂತಡಿ, ಸುಮ್ಮನಿರು ಒಂದು ಸ್ವಲ್ಪ. ಈಗ ಹೋಗು, ಮಾವು ಮೊದ್ಲು ಏನರ ಒಂಚೂರು ಅಡ್ಗೆ ಗಿಡ್ಗೆ ಮಾಡು. ನಾವು ಸಂಜೆ ಮುಂದೆ ಹೋಗೋಣ ಅಂತ. ಸಂಜೆ ಮುಂದೆ ಇಲ್ಲಿ ಬಿಟ್ವಿ ಅಂದ್ರೆ ಅಲ್ಲಿ 9-9:30 ಹೋಗ್ತೀವಿ. 9:30 ಹೋದ್ವಿ ಅಂದ್ರೆ ಕಾರಲ್ಲೇ ಇಟ್ಕೊಳ್ಳೋಣ. ಮುಂಜಾನೆ ಡ್ರೈವರ್ನ ಕಳ್ಸಕ್ಕೆ ಬರ್ತೈತಿ. ಹೆಂಗೂ ನಾಳೆ ಅಮಾಸೆ ಐತಿ. ಮತ್ತು ಅವ್ವ ಮಂದಿರ್ಗೆ ಹೋಗೋಣ ಅನ್ಕತ್ತಿದ್ಲ, ಹೋಗಕ್ಕೆ ಬರ್ತೈತಿ ಕಾರ್ ತೊಗೊಂಡು. ಓಹೋ ಕಳ್ಳನ ಮಗ, ಇವರು ಮಂದಿಯವ್ರಿಗೆ ಕಾರ್ ತೊಗೊಂಡು ಹೋಗಕ್ಕೆ ಅಕ್ಕ ತಮ್ಮ ಇಷ್ಟು ನಾಟಕ ಮಾಡತ್ತಾರ ನೀವ್ರು? ನನ್ನ ತಲೆಗೆ ಅರ್ಥ ಆಗಲಿಲ್ಲ. ಆತು, ಇದು ಅದಕ್ಕೆ ದೊಡ್ಡ ಕಾರು, ಇಡೀ ಮಂದಿನ ಕುತ್ಕೋಬೇಕಲ್ಲ ಅದ್ರಾಗ. ಅದಕ್ಕೆ ದೊಡ್ಡ ಕಾರಿಗೆ ಇಷ್ಟು ಜಗಳ ಮಾಡಿ ಅವನಿಗೆ ಹೆಕ್ಕೊಂಡು ತೊಗೊಂಡೋಗ್ಬೇಕಂತ ಮಾಡಳೀಕಿ. ನನ್ನ ಕರ್ಮ. ನಾನು ಈ ಅಂದ ಚಂದ ನೋಡಿ ಮದುವೆ ಆಗಿ ತಪ್ಪು ಮಾಡ್ಬಿಟ್ಟು ನಾನು. ಎಷ್ಟು ಚಂದ ನಾವು ಅಲ್ಲಿ ಅಂದೆ, ಕೇಳಲಿಲ್ಲ ನಮ್ಮವ್ವ. ಈಕಿ ಕೈಯಾಗ ಒಂದು ದಿನಕ್ಕೂ ಇರಲಿಲ್ಲ. ಈಕಿ ಈ ಕಡೆ ಕಾಲಿಟ್ಲು, ಅಕ್ಕ ಕಡೆ ಹೊರ ಕಾಲಿಟ್ಟು ಹೋಗ್ಯಾಬಿಟ್ಲು ಮುಂದಕ್ಕೆ. ಬ್ಯಾಡ ಅಂದ್ರು ಕೇಳಲಾರ್ದ ಇಂಥ ಗಯ್ಯಾಳಿ ಹೆಣ್ಣು ಮದುವೆ ಆಗಿ ಏನು ಮಾಡೋಕ್ಕಾಗಲ್ಲ. ಅದೇ ನಿಮ್ಮಷ್ಟಕ್ಕೆ ನೀವ ಮಾತಾಡ್ತೀರಲ್ಲ. ಆತು, ಸಂಜೆ ಮುಂದೆ ಹೋಗಂತ್ರಿ ಅಂತ. ಕಾರು ನಾಳೆ ನಿಮ್ಮ ಮಂದಿರ್ಗೆ ಹೋಗ್ಬೇಕಂದಲ್ಲಿ. ಮತ್ತು ನಿಮ್ಮ ತಮ್ಮ ಅದು ಇನ್ನೊಂದು ಐತಲ್ಲ, ಅದ್ರಾಗ 8 ಮಂದಿ ಆರಾಮ್ ಕುತ್ಕೋಬೋದು. ಅದನ್ನ ತೊಗೊಂಡೋರಿ. ನಾ ಹೇಳ್ತೀನಿ, ಇವ ಅದನ್ನಲ್ಲ ಕೊಟ್ರೆ ಹೇಳ್ತೀನಿ, ನಿಮ್ಮನ್ನು ಬಿಟ್ಟು ಬರ್ತಾನಂತ. ಬಿಟ್ಟು ವಸ್ತಿ ಇದ್ದು ನಾಳೆ ನಿಮ್ದೆಲ್ಲ ಮುಗಿಸ್ಕೊಂಡು ನೋಡ್ರಿ. ನಿಮಗೆ ಕಳಿಸ್ಬೇಕು ಅನ್ಸಿದ್ರೆ ಕಾರ್ ಕಳಿಸ್ರಿ, ಕೊಟ್ರೆನೂ ಕಳಿಸ್ರಿ, ಇಲ್ಲ ಅಂದ್ರೆ ಅಲ್ಲೇ ಇಟ್ಕೋರಿ. ಈಗ ಹೋಗು, ಮೊದ್ಲು ಏನಾರ ಒಂಚೂರು ಅಡ್ಗೆ ಮಾಡು. ಆಮೇಲೆ ಆಕಿ ಗಂಗಮ್ಮಜ್ಜಿ ಬರ್ತಿದ್ಲಲ್ಲ ರೊಟ್ಟಿ ಮಾಡಕ, ಆಕಿ ಹೇಳಿ ಏನು. ಮತ್ತೆ ನೀ ಹೋದೆ ಅಂದ್ರೆ ಮತ್ತೆ ನಾನೇನು ಉಪವಾಸ ಇಲ್ಲ. ನೀ ಇಲ್ಲಿ ಆ ಗಂಗಮ್ಮಜ್ಜಿಗೆ ಹೇಳು, ರೊಟ್ಟಿ ಪಲ್ಯ ಅನ್ನ ಸಾರು ತೊಗೊಂಬಂದು ಕೊಡ್ತಾರ ಅವ್ರು 3 ಹೊತ್ತು. ಅಯ್ಯಯ್ಯ, ನೀವೇನು ಇಲ್ಲಿರ್ತೀರೇನ? ಯಾಕೆ ಸುಮ್ಮನೆ ಗಂಗಮ್ಮಜ್ಜಿಗೆ ಹೇಳ ರೊಟ್ಟಿ ಕೊಡವ ಅನ್ನ ಕೊಡವ ಅಂತಂದು ನೀವು ಇರ್ತೀರಿ? ನೀ ಇಲ್ಲಿ ಇರೋದಿಲ್ಲ ಬಿಡೋದಿಲ್ಲ. ಅಲ್ಲಿ ಹೋಗಿರಲ್ಲ ನೀವು. ನಿಮ್ಮ ಹಿಂದಿ ತಂಗಿ ಮನೆಗೆ ಹೋಗಿ ಕುಂದಿರ್ತೀರಲ್ಲಿ. ಮತ್ತೆ ನಾನು ಯಾಕೆ ಹೇಳಿ ಅಷ್ಟೆಲ್ಲ ದಣಕೊಳ್ಳಿ? ನನಗೆ ಗೊತ್ತೈತಿ. ಅದಕ್ಕೆ ನಾನೇನು ಹೇಳಿಲ್ಲ. ನಾನು ನನ್ನ ಮುಂದೆ ಕಳಿಸಿ ನೀವು ಹಿಂದೆ ಅಲ್ಲಿಗೆ ಓಡ್ತೀರಂತ ನನಗೂ ಗೊತ್ತೈತಿ. ಹೋರಿ ನೀವು. ಮತ್ತೆ ನಾ ಹೇಳಿ ಈಗೇನು ನಿಮ್ಗೆ ಹಸುವಾಗೈತಿ, ಅಡ್ಗೆ ಮಾಡ್ಬೇಕಿಲ್ಲ? ಮಾಡ್ತೀನಿ ನಾನು. ಪಲ್ಯವು ಸಾರು ಅನ್ನ ಮಾಡ್ತೀನಿ. ಗಂಗಮ್ಮಜ್ಜಿನ ರೊಟ್ಟಿ ತಂದು ಕೊಡ್ತಾರೆ. ನಾ ಎಲ್ಲ ಹೇಳಿ ಕಳಿಸ್ತೀನಿ. ಏ ಭೀಮ್ಯಾ, ಅವರ ಲೇ, ಆಕೆ ಗಂಗಮ್ಮಜ್ಜಿಗೆ ಹೇಳೋಗ ಒಂದು 20 ರೂಪಾಯಿ ರೊಟ್ಟಿ ತೊಗೊಂಬ. 20 ರೂಪಾಯಿ ಅಂದ್ರೆ ಈಗ ಎಷ್ಟು? ನಕಲ್ 24 ರೊಟ್ಟಿ ಕೊಡ್ತಾರಲ್ಲ. ಒಂದು 4, 4, 8, 4, 3, 12. ಒಂದು 12 ಚಪಾತಿ ಕೊಟ್ಟು ಕಳ್ಸನ್ನ. ನಾನು ಪಲ್ಯ ಸಾರು ಅನ್ನ ಮಾಡ್ತೀನಿ. ಮತ್ತು ಬಿಸಿಯಾವ ಕೊಡು ಅನ್ನ. ಮತ್ತು ಇದು ಕೊಟ್ಟಾಳು, ಕಟ್ಟ ರೊಟ್ಟಿ ಕೊಟ್ಬಿಟ್ಟಾಳ. ಮನ್ ಹಂಗ ಮಾಡಿದ್ಲು. ರೊಟ್ಟಿ ಕೊಟ್ಟು ಕಳ್ಸವ ಅಂದ್ರೆ ಒಂದು 20 ರೊಟ್ಟಿನ ಕಟ್ಟ ರೊಟ್ಟಿನ ಕೊಟ್ಟಾಳ. ಒಂದು ಹಂಗ ಮಾಡ್ಲಿ, ಒಂದು 20 ಅಂದ್ಬಿಡು. ಭೀಮೆ ಹೋಗು. ಅಲ್ಲೇ ಪಾರ್ವತಿ, ಮನೆಯಾಗ ಯಾರು ಇರೋದಿಲ್ಲ ಅಂತಿದ್ದಿ. ಅವ್ನು 20 ರೊಟ್ಟಿ ತರಿಸಿ ಏನ್ ಮಾಡ್ತಿದ್ದಿ? ನನಗೆ 2, ನಿನ್ನ ತಮ್ಮಗೆ 2, ನಿನಗೆ 2. ಎಷ್ಟಾಯ್ತು? 2, 4, 6 ರೊಟ್ಟಿ ಇದ್ರೆ ಸಾಕು. ಮನೆಯ ಆಳಿಗೆ ನೀನು ಅನ್ನನ ಕೊಡ್ತಿದ್ದಿ, ಗೊತ್ತೈತಿ. ರೊಟ್ಟಿ ಮಾಡಿ ಯಾವಾಗ ನೀ ಕೊಡೋದಿಲ್ಲ. ರೊಕ್ಕ ಕೊಟ್ಟು ತರಿಸಿವಪ್ಪ, ರೊಕ್ಕದ ರೊಟ್ಟಿ ಅಂತ ಮನೆ ಆಳಿಗೆ ಯಾರಿಗೂ ರೊಟ್ಟಿ ಮಾಡಿ ಕೊಡುದಿಲ್ಲ ನೀನು. ಅವ್ವ ಪಾಪ ಮಾಡು, ನೀ ಮಾಡಿರ ಅನ್ನ ಸಾರ ತಿಂತಾವ್. ಈಗ 20 ರೊಟ್ಟಿ ಯಾರಿಗೆ ತರ್ಸಕತ್ತಿ ನೀನು? ಅಯ್ಯ
ಅಲ್ರಿ ನೀವ್ 2 ರೊಟ್ಟಿ ತಿಂದ್ರ ನೀವು ತಿನ್ರಿ 2 ರೊಟ್ಟಿ ನಿಮ್ಗೇನ್ರ ಬ್ಯಾಡ ಅಂದ್ರೇನ ನನಗೆ 4 ರೊಟ್ಟಿ ಬೇಕು ನನ್ನ ತಮ್ಮಗೂ 4 ರೊಟ್ಟಿ ಬೇಕು ನೀವು ಬಾರಿ ನೀವು ಒಟ್ಟ 2 ರೊಟ್ಟಿ ತಿಂತೀರಂತಂದ ನಾವು ಎಲ್ಲರೂ 2 ರೊಟ್ಟಿನ ತಿನ್ನಕ್ಕಾಗತ್ತನ ಹೊಟ್ಟೆ ತುಂಬ ಕೂಳ್ ತಿನ್ನೋದು ಬೇಡ ಏನ್ ಮಾಡ್ತೀರಿ ಈಡ್ ಮಾಡಿ ನಿಮ್ 3 ಮಂದಿ ಮಕ್ಳಿಗೆ ಈಡ್ ಮಾಡ್ಬೇಕನ ನನಗೆ ಅರ್ಧ ಉಣಿಸಿ ಇವನ್ನೆಲ್ಲ ಇಟ್ಕೋಬೇಡ್ರಿ ಓರೋರಿ ಏನ್ರಿ ಇದ್ರ ಕೆಲಸ ಇದ್ರ ಮಾಡೋರಿ ಕರ್ಮ ಗಂಗಮ್ಮಜ್ಜಿ ಭಾರಿ ಹೂ ಮಾಡ್ದಂಗೆ ಮಾಡ್ತಾವ ಹೊಡೆಕ್ಕ ರೊಟ್ಟಿನ ಏನ ಹೇಳಿ ನೀನು ಭಾರಿ ಮೆತ್ತಗೆ ರೊಟ್ಟಿ ಆಕಿ ಏನ್ ಬಿಡು ಬಿಸಿ ಬಿಸಿ ತಿನ್ನಕತ್ರ ಇನ್ನೂ ಹಂಚಿನಾಗಿದ್ದ ತೆಗೆದು ಹಿಂಗ ಕೊಟ್ಟಿದ್ಲು ಅಂದಿದ್ರೆ ಬಹುಶಃ ನಾನೇನು ಒಂದು 10 ರೊಟ್ಟಿ ತಿಂತಿದ್ನೇನ ಅವೀಗ ಇಲ್ಲಿ ಬರತ್ಲೆ ಆರಿರ್ತಾವಂತನ ಒಂದು 4 ರೊಟ್ಟಿ ತಿಂತೀನಿ ನೋಡ್ವೆ ಮಸ್ತ್ ಮಾಡ್ತಾವ ಬಿಡು ಚಲೋ ಹೊತ್ನಂಗಿ ಮಾಡ್ತಾವ ಗಂಗಮ್ಮಜ್ಜಿ ಅದು ಏನು ಆಮೇಲೆ ಅದು ಯಾವುದೇ ಹಿಟ್ಟು ಹಾಕಿ ರೊಟ್ಟಿ ಹಿಗ್ಲು ಅಂತಂದು ಮಾಡ್ತಾರಲ್ಲ ಹಂಗೇನು ಮಾಡುದಿಲ್ಲ ನೋಡು ಹಂಗ ಮಾಡ್ಕೊಟ್ಟಿದ್ಲಪ್ಪ ಅದು ಎಂತದಂತ ಒಂದಿಷ್ಟು ಮೈದಾ ಹಿಟ್ಟು ಒಂದಿಷ್ಟು ಉದ್ದಿನ ಬೇಳೆ ಒಂದಿಷ್ಟು ಅಕ್ಕಿ ಹಾಕಿ ಏನೇನ ಮಾಡ್ತಿದ್ಲ ಅವು ಜೇಕಾಯಿ ಬಿಡವ್ ರೊಟ್ಟಿ ಒಂದ್ ತಗೊಂಡ್ ನೋಡ ನಿನಗೇನ್ ಕಲ್ ಕೊಡ್ತೀನಿ ನಿನಗ ಮುದುಕಿ ಅಂತಂದ ಅವಾಗ ಮಾಡ್ಯಾಳ ಬಿಡು ಹೋಗಪ್ಪ ನೀನು ಹೋಗು ಅಲ್ಲಿ ನಿನ್ ರೂಮ್ ಐತಲ್ಲ ಆ ರೂಮ್ನಾಗ ಒಂದಿಟ್ಟು ನೀನು ಅಡ್ಡಾಗ ನಾನು ಅಡಿಗೆ ಅದ್ ಕೂಡ ಕರಿತೀನಿ ಅಂತ ಹೋಗಪ್ಪ ಹೋಗ್ರಿ ಅಳಿ ಅಂದ್ರೆ ಹೋಗಿ ಮಕ್ಕೋರಿ ಅಲ್ಲಿ ಎಲ್ಲರ ಮಗ್ಳು ನಿಪ್ಪಲ್ ಬಾಟ್ಲಿ ಈತನ್ ನೋಡ್ರಿ ಇಟ್ಕೊಂಡ್ಬಿಡ್ರಿ ಬಾಯಾಗ ಮಾವರ ಏನಂದ್ರಿ ನಾನೇನಂದೇನ್ರಿ ಅಳೇಂದ್ರ ಏನಂದಿಲ್ಲ ಹೋರಿ ಮಕ್ಕೋರಿ ಅಂದೆ ಪಾಪ ನಿಮ್ಮ ಮಕ್ಕಳಿಗೆ ನೀವು ಇನ್ನೂ ಸಣ್ಣ ಕೂಸು ಅಂದೆ ಆಟ ಅಲ್ಲ ನಡಿ ಅವ್ರದ್ದೇನ್ ಟೆಲಿಕೇಶನ್ ನಡಿ ಕಾಳಿ ನೀನು ಒಯ್ ಮಕ್ಕ ಹೋಗುನಂತ ಊಟದ ನಂತರ ಕಾಳಿ ಏ ಕಾಳಿ ಮಕ್ಕಂಬಿಟ್ಟಿಯಲ್ಲ ಊರಿಗೆ ಹೋಗುನ ಬೇಡ ನೋಡಲ್ಲಗ್ಲೇ 4 ಊರಿಗೈತಿ ಹೌದಲ್ಲ ಹೋಗ್ಬೇಕು ಏನು ಮಾಡೋದವ ಮೆತ್ತಗೆ ಹಾಸ್ಕಿ ನಮ್ಮ ಮನ್ಯಾಗ ಇಷ್ಟು ಸುಖ ಇಲ್ಲಲ್ವ ಹೋಗಿ ಆರಾಮ್ ಮುಕ್ಕೊಂಡೆ ಅವನು ಕಣ್ಣು ಹತ್ತಿತ್ತು ಮಸ್ತ್ ನಿದ್ದೆ ಬಂದ್ಬಿಡುತ್ತೆ ಆತ್ ನಡಿ ಹೇಳು ಮಾವು ಬಡ ಡ್ರೈವರ್ಗೆ ಹೇಳನ್ ಗಾಡಿ ತೆಗಿಯಕ್ಕೆ ಏನ ಒಂದಿಗೆ ನೆಬ್ದಾಗಿ ಇರಕ್ಕೂ ಬಿಡೋದಿಲ್ಲಲ್ಲ ನೀವೆಲ್ಲಿಗೆ ಹೊಂಟಿರಿ ಹೊರಗಿಂದ ಬಂದ್ರಿ ಮತ್ತ ಅಕ್ಕ ತಮ್ಮನಿಬ್ಬರನ್ನು ಅಂಬಾರಿಗೆ ಹತ್ತಿಸಿ ಕಳಿಸ್ಬೇಕು ಊರಿಗೆ ಮತ್ತು ಕಾರು ತೊಳಸ್ಬೇಕಲ್ಲ ಅದನ್ನ ಹೇಳಕ್ಕೆ ಹೋಗಿದ್ದೆ ಅವಂಗ ಕೊಟ್ರ್ಯಾಗ ಕಾರ್ ತೊಳ್ಕೊಂಬಿಡಪ್ಪ ನಾಳೆ ಅವ್ರ ಊರಾಗ ನೀರು ಸಿಗೋದಿಲ್ಲ ಕಾರ್ ತೊಳ್ಯಾಕಲ್ಲ ಅಲ್ಲಿ ತೊಳ್ಕೊಳಕ್ಕೆ ನೀರಿಲ್ಲ ಇನ್ನು ಕಾರ್ ತೊಳ್ಯಕ್ಕೆ ಎಲ್ಲಿ ಸಿಗ್ತಾವು ಇಲ್ಲೇ ತೊಳ್ಕೊಂಡು ಒಂದಿಗೆ ಪೂಜೆ ಮಾಡ್ಕೊಂಡು ಹೋಗಂತ ಹೇಳಕ್ಕೆ ಹೋಗಿದ್ದೆ ಹೋರಿಬ್ರು ರೆಡಿ ಎತ್ನೋ ಕಾರ್ ನಾನು ಮನೆ ಬಿಟ್ಟು ಹೋಗೋದ ಕಾಯ್ತೀರಿ ನೀವು ಯಾವಾಗ ಹೊಕ್ಕಳನ ಐಕೆ ಅಂತಂದ ನೋಡು ನಿಂಗೆ ಜಗಳ ಮಾಡಕ್ಕೆ ಮನಸ್ಸೈತಾ ಮಾಡು ನಂಗೆ ಗೊತ್ತೈತಿ ನಾಳೆ ಅಮಾಸೆ ಐತಿ ನಿನ್ನ ಮೈಯಾಗ ಇರದೇ ಇರೋ ಬ್ರಹ್ಮರಾಕ್ಷಸ ಎಲ್ಲ ಬರುತ್ತಾ ನೀ ತಕ 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 ಕುಣಿತಿ ಅಂತ ಗೊತ್ತೈತಿ ನೀ ಜಗಳ ಮಾಡೋವರೆಗೂ ನಿನಗೆ ಮನಸ್ಸಾಗೋದಿಲ್ಲ ಅನ್ನೋದು ಗೊತ್ತೈತಿ ನಾನಂತರೂ ಜಗಳ ಮಾಡೋದಿಲ್ಲ ನಾನು ಈಗ ನಿಮ್ಮ ಮುಂದೆ ಹೋದ್ಕೂಳೆ ನಾನು ಹೋಗ್ತೀನಿ ಊರಿಗೆ ಯಾಕಂದ್ರೆ ನಾಳೆ ಅಮಾಸೆ ಐತಿ ನಾನು ಎಲ್ಲೂ ಹೊರಗೆ ಅಡ್ಡಾಡೋದಿಲ್ಲ ನಾನು ಇವತ್ತ ಬಿಡ್ತೀನಿ ನಾನು ಈಗೇನು ನೀವೇನು ಇರೋರ ನಾವು ಹೋಲೆ ಏನಾರ ಮಾಡ್ರಿ ಕಾರ್ ಅಂತೂ ಹೊರಗೈತಿ ನಿಮ್ಗೆ ಏಟತ್ತಿ ಬೇಕು ಅಟತ್ತಿಗೋರಿ ನಾನಂತೂ ಹೋಗ್ತೀನಿ ನೋಡಿ ನಂಗೆ ಲೇಟ್ ಆಗೈತಿ ನಾ ಬರಲಾ ಏನ ಅಲ್ಲ ಆಗ ಊರಿಗೆ ಅಂದ್ರೆ ಏನ್ ರೊಕ್ಕ ಪಕ್ಕ ಕೊಡುದಿಲ್ಲನ ಏನ್ ಎಂದ್ರೆ ಏನ್ರ ₹1 ಕೊಡ್ತೀರ ನನ್ನ ಕೈಯಾಗ ಏನ್ ಇಟ್ಕೊಂಡಿನಪ್ಪ ನಾನು ಹಂತಕ್ಕೆ ಒಂದು 4 ಬಿಲ್ ಅದಾವು ನನ್ನ ಗಂಟು ಹೋಗಿ ಒಂದು ಕುಳ್ಳೆ ಹೋಗ್ಬಿಡ್ತೀನಿ ಅಂತಂದ್ರೆ ಬೇಡ ನನ್ನ ಹತ್ರ ಒಂದು 4 ಬಿಲ್ಲಿ ಅಲ್ಲಲ್ಲಿ ನಿನ್ಗೆ ಎದಕ್ಕೆ ಬೇಕು ರೊಕ್ಕ ನಿಂಗೆ ಎದಕ್ಕೆ ಬೇಕು ಅಂತ ಕಾರ್ ನಮ್ದು ಕಾರ್ನಾಗ ಕರ್ಕೊಂಡು ಹೋಗ್ಕನ ಈಗೇನು ಇನ್ನು ಇಲ್ಲಿ ಹತ್ತಿದ್ರಿ ಅಂದ್ರೆ ಈಗ ಒಂದು 8:30 9 ಗಂಟೆ ಊರಾಗ ಇಳಿತೀರಿ ಅಲ್ಲಿ ಊರಾಗ ಹೋಗಿ ಊಟ ಮಾಡ್ತೀರಿ ಇನ್ನು ಎದಕ್ಕೆ ಬೇಕು ಚಟ ಮಾಡ್ತೀಯಾ ಸಿಗರೇಟು ಕುಡಿಯೋದೈತಾ ಚಟ ಗುಟ್ಕ ಹಾಕ್ತೀಯಾ ಎರಡ್ಕಿ ತಿಂತೀಯಾ ಏನು ಚಟ ಇಲ್ಲ ಮತ್ತೊಂದಿಲ್ಲ ನಿನಗೆ ಕೊಡ್ಲಿಲ್ಲ ರೊಕ್ಕನ ಅಯ್ಯ ನಿಮ್ಮಂತ ಗಂಡನ ಸಿಗ್ಬೇಕು ನೋಡ ಅದ್ ಏನ್ ಕರ್ಮ ಮಾಡಿದ್ದೇನ ನೀವು ಸಿಕ್ಬಿಟ್ರಿ ನನಗ ಈಟಕ್ಕೊಂದು ಆಸ್ತಿ ಇದ್ರನ ನನ್ನ ಹತ್ರ ಒಂದು 4 ಬಿಲ್ ಇರಕ್ ಬಿಡುದಿಲ್ಲ ನೋಡ್ರಿ ಊರಿಗೆ ಹೊಂಟ್ರ ಎಲ್ಲ ಗಂಡಂದ್ರೂ ಇಡ್ತಾರ ಒಂದು 4-5 ಸಾವಿರ ರೂಪಾಯಿ ಕೈಯಾಗ ಎಲ್ಲರೂ ನಿಮ್ಮಂಗೆ ಮಾಡೋದಿಲ್ಲ ಇಷ್ಟ ಆಸ್ತಿಗೆ ನೀವು ನನಗೊಂದು 20,000 ಇಡ್ಬೇಕು ಕೈಯಾಗ ಯಾಕ ನಿನ್ನ ತಮ್ಮನ ಹತ್ರ 8 ಲಕ್ಷ ರೂಪಾಯಿ ಐತೆ ಅವನ ಅಕೌಂಟ್ನಾಗ ಆ 8 ಲಕ್ಷ ರೂಪಾಯಿದಾಗ ನಿನಗೆ 20,000 ಕೊಡ್ತಾನ ಹೋಗು ಅವ ಯಾಕ್ರಿ ಅವ್ನ ರೊಕ್ಕ ಕೊಡ್ತಾನ ನಾನು ಹೊಂಟೀನಿ ತವ್ರ ಮನೆಗೆ ಭಾಳ ದಿನ ಆದ್ಮ್ಯಾಗ ಮತ್ತು ನಮ್ಮ ಅವ್ಗೊಂದು ನಮ್ಮ ಅಪ್ಪಗೊಂದು ನಮ್ಮ ದೊಡ್ಡ ಅಣ್ಣನ ಹೆಂಡತಿಗೊಂದು ಅವ್ರು ಮತ್ತು 3 ಮಂದಿ ಅಣ್ಣರದಾರ ಇವ್ನ ಹೆಂಡತಿ ಅಂಕರ್ ಬಿಡ್ರಿ ನಿಮ್ಮ ಮಗಳು ಆಕಿಗಂಕ್ರಿ ಏನು ಬಾಳೆ ಮಾಡೋ ಅದೃಷ್ಟ ಇಲ್ಲ ನನ್ನ ತಮ್ಮನ ಜೊತೆಗೆ ಮತ್ತಲ್ಲಿ ನನ್ನ 3 ಮಂದಿ ತಮ್ಮಂದ್ರಿಗೆ ಹೆಂಡತಿಯರಿಗೆ ಸೀರೆ ಒಯ್ಯೋದು ಬೇಡ ನಾನು ಒಂದು ಏನಿಲ್ಲ ಅಂದ್ರೂ ಒಂದು 4-5 ಸಾವಿರ ರೂಪಾಯಿ ಸೀರೆ ಒಯ್ಯೋದು ಬೇಡ ಎಲ್ಲರಿಗೂ ನೀವು ಬಾರಿ ನೀವು ಅವ ಯಾಕೆ ಕೊಡ್ತಾನೆ ರೊಕ್ಕನ ಏನ 8 ಲಕ್ಷ ನಿನ್ನ ತಮ್ಮಂದ ರೊಕ್ಕ ಏನಡ ಮತ್ತಿನ್ನ ತಾವು ಅಕ್ಕನ ತಮ್ಮನ್ನ ಇಬ್ಬರನ್ನು ಇಲ್ಲೇ ಹೂದ್ ಹಾಕ್ಬಿಟ್ಟೇನ ನೆಲ ತೆಗೆದು ಏನು ಆಟ ಇಬ್ಸಿರೇನ ಅವ ಚೂಡ್ತಾನ ನೀನು ತುಗದ ಇಬ್ಸೇನಿ ಇಲ್ಲಿ 8 ಲಕ್ಷ ಬೀರಪ್ ತಂದು ಕೊಟ್ಟಿದ್ದದು ಏನು ಮಾಡ್ಯಾನ ಅದನ್ನ ಕೇಳು ತಾನ ಅಕೌಂಟಿಗೆ ಹಾಕೊಂಡಾನ
ಮಾವರ ನಿಮ್ಮ ಅಕೌಂಟಿಗೆ ಬಂದೈತ್ರಿ ಚೆಕ್ ಮಾಡ್ಕೋರಿ ನಾನು ಅವತ್ತ ಹಾಕಿನಿ ಅಂದ ಎಷ್ಟ್ರಿ ಚೆಕ್ ಮಾಡ್ಬೇಕು ಹಾ ನಾನು ಹೋಗಿ ನೋಡಿದೆ ಯಾರ ಅಕೌಂಟಿಗೆ ಹೋಗೈತಂತಂದು ಬ್ಯಾಂಕಿಗೆ ಹೋಗಿ ತನ್ನ ಅಕೌಂಟಿಗೆ ಜಮಾ ಮಾಡ್ಕೊಂಡ ನಾನು 8 ಲಕ್ಷನ ಮತ್ತೆ 8 ಲಕ್ಷನೂ ತಾನು ತಗೊಳೋದಲ್ದ ಮತ್ತ ಈಗ ನಾನು ನಿನಗೆ 20,000 50,000 ಕೈಗಿಡ್ಲೆ ಹಾ ಅಯ್ಯ ತಪ್ಪೇನ್ರಿ ತಪ್ಪೇನೈತ್ರಿ ಬರೀ 8 ಲಕ್ಷಕ್ಕಿಂತ ಬರೀ ಮಾತಾಡ್ತೀರಿ ಇನ್ ಯಾರು ಇದಾರ ನಿಮ್ಮ ಮಗಳಿಗೆ ಯಾರಿದಾರೆ ನಿಮ್ಮ ಮಗಳಿಗೆ ನನ್ನ ತಮ್ಮನ ಬಿಟ್ಟ ಚಂದಾಗ ಬಾಳೆ ಮಾಡ್ಯಾಳ ನನ್ನ ತಮ್ಮನ ಜೊತೆಗೆ ಏನಿಲ್ಲ ಅದೊಂದು ಮೂರು ದಿನಕ್ಕೊಂದ್ಸರಿ ಮೂರ್ಛೆ ಬಂದ್ಬಿಡೋದು 3 ದಿನಕ್ಕೊಂದ್ಸರಿ ಇವಳ ದೆವ್ ಹಿಡ್ದಂಗ ಆಡ್ತಿದ್ಲ ಒಂದಿನಕ್ಕೆ ಚಂದಾಗ ಸಂಸಾರ ಮಾಡ್ಯಾಳ ನನ್ನ ತಮ್ಮನ ಜೊತೆಗೆ ಏನು ಮಕ್ಕಳ ಮರಿನ ಇನ್ಯಾರಿಗೆ ಕೊಡ್ತೀರಿ ನೀವು ನನ್ನ ತಮ್ಮ ಕೊಡ್ದಂಗ ಏನ್ ಬರೀ ಒಂದು 8 ಲಕ್ಷಕ್ಕೆ ಎಷ್ಟೇ ಮಾತಾಡ್ತೀರಿ ನೀವು ನೋಡ್ರಿ ನನಗದೆಲ್ಲ ಗೊತ್ತಿಲ್ಲ ಈಗ ನೀವು ನಿಮ್ಮ ಮಕ್ಕಳ ಮನೆಗೆ ಹೋಗ್ತಿರಿಲ್ಲ ಆಗ ಹೋಗಿ ನನ್ನ ಬರಿಗೆ ಬೀಸ್ಕೊಂಡ ಇಲ್ಲದಿಲ್ಲ ತಗೊಂಡು ಹೋಗ್ತಿರಿಲ್ಲ ಏನಾರ ಮತ್ ನಾನು ನನ್ನ ತವ್ರ ಮನೆಗೆ ಭಾಳ ದಿನ ಅನ್ನ ಹೊಂಟೀನಿ ನಾನು ತಗೊಂಡೋಗ್ತೀನಿ ನಮ್ದಲ್ಲಿ ತುಂಗ್ ಸಂಸಾರ ನೋಡ್ ಪಾರ್ವತಿ ಈಗಾಗಲೇ 8 ಲಕ್ಷ ತಗೊಂಡಾನ ಅದು ಏನು ಇಸ್ಕಂತೀಯ ಅದು ಏನು ಖರ್ಚು ಮಾಡ್ತೀಯ 8 ಲಕ್ಷದಾಗ ಮಾಡು ನನಗಂಕರು ಏನೂ ಕೇಳ್ಬೇಡ ನಾನಂತರೂ ಹೊಂಟೀನಿ ನನ್ನನ್ನು ಏನು ಇನ್ನು 1 ರೂಪಾಯಿನೂ ಕೇಳ್ಬೇಡ ನಾ ಕೊಡೋದಿಲ್ಲ ಅಕ್ಕ ತಮ್ಮ ಸೇರಿ ನಂದು ನನ್ನ ಮಗಳದು ಜೀವನನ ಹಾಳು ಮಾಡಿಟ್ಟಿರಿ ನಾವು ನೆಮ್ಮದಿ ಉಸಿರಾಡ್ಸೋದು ಕಷ್ಟಪಟ್ಟೈತಿ ನಿಮ್ಮಿಂದ ನನ್ನ ಕರ್ಮ ಏನದಂಗ ಹೋದ್ರ ರೀ ನೋಡ ಎಷ್ಟು ಸೊಕ್ಕೈತ್ ನೋಡ ನಿಮ್ಮ ಮಾವಗ ಇರ್ಲಿ ಬಾ ಬೇಯಕ್ಕ ಇರ್ಲಿ ಬಾ ನೀನು ಹಿಂಗೆ ಸಿಟ್ಟು ಮಾಡ್ಕೊಂಡು ಸುಮ್ಮನೆ ಕೆಟ್ಟಕ್ಕೆ ಹೇಳ್ಬಿಡ್ತೀನಿ ನೋಡಿ ನಿನ್ನ ಮಾವನ ಬಂದ ನಾನೇನು ಬಾಯ್ ಬಿಟ್ಟನೇನು ಸುಮ್ಮನೆ ಇದ್ದಿದ್ದಿಲ್ಲ ನೀವು ಸುಮ್ಮನೆ ನಿಂತ್ಬಿಟ್ರೆ ಆಗತ್ತೆ ನೀ ಸುಮ್ಮನೆ ಇದ್ದಿದ್ರೆ ಅತಿ ಎಷ್ಟರ ಕೈಯ ರೊಕ್ಕ ಇಡ್ತಿದ್ ಮಾವ ಹೆಂಗೂ ಹೊಂಟಾಳ ಅಂತಂದು ಅದಕ್ಕೂ ಅರ್ಥಕ್ಕಿತ್ತು ಸುಳ್ಳ ಜಗಳ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಟು ಏನಿಲ್ಲ ಅಂದ್ರೆ ಒಂದು 50-60 ಸಾವಿರ ಕೊಡ್ತಿದ್ದು ನಮ್ಮ ಬಾವ ಎಲ್ಲ ಹಾಳು ಮಾಡಿದ್ಲು ನಡಿ ಇನ್ನೇನು ಮಾಡೋದೈತಿ ಕಾರ್ ರೆಡಿ ಐತಂತ ಹೋಗುನು ಆತ ತಾಯಿಲಿ ನನಗೊಂದು 1 ಲಕ್ಷ ತಾಯಿಲಿ ಮತ್ತೆ ಬಟ್ಟಿ ಪಟ್ಟಿ ತಗೊಂಡು ಹೋಗುನು ಊರಿಗೆ ಹೊಂಟಿವಿ ನಾನು ಭಾಳ ದಿನ ನಾನು ಹೊಂಟೀನಿ ಕೊಡಿಲಿ ರೊಕ್ಕ ಕೊಡಿಲಿ 1 ಲಕ್ಷ ಯಾವ 1 ಲಕ್ಷ ತಂದಿವೆ ಅಕ್ಕ 1 ಲಕ್ಷನೇ ಇಲ್ಲ ಅರ್ಧ ಲಕ್ಷನೇ ಇಲ್ಲ 1 ರೂಪಾಯಿ ಇಲ್ಲ ನಕೊಂಡೆ ಈಗ ಹುಚ್ಚಬಿಲ್ಲ ಏನಂತಿಲ್ಲ ನೀನ ಏನು ಏನಂದ್ಲಿ ನಾನೇನು ಮಾಡಲಿ ಸಾಲಗಾರರು ಮತ್ತು ನಾನು ಈಗ ಊರಿಗೆ ಹೋಗೋದು ಕಷ್ಟ ಆಕಿತ್ತು ಈಗ ಹೆಂಗ ಮಾಡಿ ಒಂದಿಷ್ಟು ಸಾಲ ಹರಿದೀನಿ ಇಲ್ಲಿ ನಿಮ್ಮೂರಾಗ ಮಾಡಿರೋ ಸಾಲ ಮತ್ತು ಈ ಊರಾಗ ಕಾಲು ಇಡ್ತಿದ್ದಂಗನ ಬಂದು ಕುತಿಮ ಕುತ್ಕೊಂಡ್ರಲ್ಲ ಕೊಡು 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 ಅಂತಂದು ಮತ್ತು ಇನ್ನೇನು ಮಾಡಲಿ ನಾನು ಅದಕ್ಕೆ 8 ಲಕ್ಷನ ಇನ್ನೂ ಸಾಲು ಬೀಳುತ್ತಾ ರೊಕ್ಕ ಇನ್ನೂ ಒಬ್ಬ ಕೊಡ್ಬೇಕು 3 ಲಕ್ಷ ಅವ ಒಬ್ಬ ಇನ್ನೂ ಯಾವಾಗ ಬಂದು ಕುತಿಮ ಕುಂದಿರ್ತಾನೆ ಏನೋ ಗೊತ್ತಿಲ್ಲ ನನಗೆ ಮತ್ತು ಅದು ಒಂದು ಹೆದರಿಕೆ ಎಲ್ಲಿ ಮಾವರ್ ಬಂದು ಹೇಳ್ತಾನೆ ಏನಂತಂದು ಈಗ ನನ್ನ ಹತ್ರ ಯಾರ ರೊಕ್ಕನೂ ಇಲ್ಲ ಈ ಊರಿಗೆ ಹೋಗೋದು ವಜ್ಜಿತ್ ಬೇ ಯಾಕ ನಾನು ಅಲ್ಲಿ ಆಗ್ಲೇ ಹೋಗತ್ಲಿಗೆ ನಿಂತಿರ್ತಾರೆ ಬಾ ಮನೆ ಮುಂದೆ ಸಾಲಗಾರರು ಈಗ ನಾನು ಅದಕ್ಕೆ ಹೆಂಗಾರ ಮಾಡಿ ನಾನು ಒಂದಿಟ್ಟು ಮಾವನ ಹತ್ರ ಅದು ಇದು ಹೇಳಿಸ್ಕೊಳೋಣ ಅಂತ ನಾನು ಅನ್ಕೊಂಡೆ ಒಳ್ಳೊಳಕಿ ಜ್ಯೋತಿನವ ಮಾಡಿ ಅವಾಗೀಸ್ 1 2 ಇಸ್ಕೊಂತಿದ್ದೆ ಈಗ ಅದು ದಾರಿ ಇಲ್ಲಾರ್ದಂಗೆ ಆಗೈತೆ ನನಗೆ ಆಕೆ ಬೇಕು ಅಲ್ಲಿ ಹೋಗಿ ಕುಂತಾಳ ನೀನು ಬೇಕು ಸಮಾಧಾನವಾಗಿ ಮಾತಾಡಿ ಚಂದಾಗ ನೈಸ್ ಮಾಡಿ ಐಸಿಟ್ಟು ಮಾವನ ಹತ್ರ ರೊಕ್ಕ ಇಸ್ಕೊಳೋದು ಬಿಟ್ಟು ಹುಯ್ ಅಂತ ಹಚ್ಚಿ ಹಲೆ ಅಂದು ನೋಡಿ ಮಾವ ತಿರ್ಕೊಂಡು ಓಡೋದ ನಡಿ ನೋಡೋಣ ಏನು ಮಾಡೋದೈತಿ ಊರಿಗೆ ಹೋಗೋಣ ಎಂತ ರೊಕ್ಕ ನೀ ಹಾಳು ಮಾಡ್ತೀಯಲ್ಲೋ 8 ಲಕ್ಷಕ್ಕೆ 8 ಲಕ್ಷನು ಸಾಲಗಾರ ಕೊಟ್ಟಿನಂತೀಯಲ್ಲ 8 ಲಕ್ಷ ಕಂಡಪಟ್ಟಿ ಸಾಲಾರ ಯಾಕೆ ಮಾಡ್ಕೊಂಡಿಲ್ಲ ನೀನು ಯಾಕ ಬಾ ಕಾರ್ನೆ ಹೋಗ ಎಲ್ಲ ಹೇಳ್ತೀನಿ ನಡಿ ಹೋಗುನು ನಿನ್ ಜನಮೆಕ್ಕಿಷ್ಟು ನಿಮ್ಮ ಮಾವ ಬೈಯೋದಕ್ಕೂ ನೀನಿರೋ ಅವತಾರಕ್ಕೂ ಎಲ್ಲ ಚಲೋ ಐತಿ ಏನ್ ಮಾಡ್ಲಿ ಹಣೆ ಬರ ಏನೇನು ಮಾಡಕ್ಕಾಗಲ್ಲ ಮತ್ತೆ ನಿಂತಿ ಬಂದ್ ನಡಿಬೇ ಅಕ್ಕ ಬಂದೆ